ವೆಲ್ಕಮ್ ಟು ಒನ್ ಮೋರ್ ವಿಡಿಯೋ ಆಫ್ CS ಟೆಕ್ನಾಲಜಿ. ಈ ವಿಡಿಯೋದಲ್ಲಿ ನಾವು API ಅಂದರೆ ಏನು ಅನ್ನೋದು ನೋಡೋಣ. ಅದರ ಜೊತೆಗೆ REST API ಅಂದರೆ ಏನು ಅಂತ ನೋಡೋಣ. API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಒಂದರೊಂದು ಜೊತೆಗೆ ಇಂಟರಾಕ್ಟ್ ಮಾಡೋಕ್ಕೆ ಬೇಕಾಗಿರುವ ಇಂಟರ್ಫೇಸ್ ಇಸ್ ನಥಿಂಗ್ ಬಟ್ API. ದಿಸ್ ಇಸ್ ಕಾಲ್ಡ್ as API. ಓಕೆ, ಸೊ API ಗೆ ವಿಕಿಪೀಡಿಯಾದಲ್ಲಿ ಡೆಫಿನಿಷನ್ ಏನಿದೆ ಅಂತ ನೋಡೋಣ. An application programming interface is a way for two or more computer programs. So this is very important. Computer programs ಮಾತಾಡೋದಕ್ಕೆ ಬೇಕಾಗಿರುವ interface is nothing but API. Okay, ಏನಕ್ಕೆ? To communicate with each other. It is a type of software interface offering a service to other pieces of software. ಅಂದರೆ ಒಂದು ಸಾಫ್ಟ್ವೇರ್ ಇನ್ನೊಂದು ಸಾಫ್ಟ್ವೇರ್ ಜೊತೆ ಮಾತಾಡೋದಕ್ಕೆ ಬೇಕಾಗಿರುವ ಇಂಟರ್ಫೇಸ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ UI ಅನ್ನೋದು ನಿಮಗೆ ಗೊತ್ತಿರುತ್ತೆ, ದಟ್ ಈಸ್ ಯೂಸರ್ ಇಂಟರ್ಫೇಸ್ ಅಲ್ವಾ? ಇಟ್ ಈಸ್ ಕಾಲ್ಡ್ ಅಸ್ ಯೂಸರ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ಅಂತಂದರೆ ನೀವೊಂದು ಅಪ್ಲಿಕೇಶನ್ ತೊಗೊಂಡ್ರೆ ಅಮೆಝಾನ್ ಆ್ಯಪ್ ಆರ್ ಫ್ಲಿಪ್ಕಾರ್ಟ್ ಆ್ಯಪ್, ಅದರಲ್ಲಿ ನಿಮಗೆ ಏನು ಕಾಣಿಸುತ್ತೋ ರೈಟ್, ನೀವು ಏನು ಅಪ್ಲಿಕೇಶನ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರೋ ದಟ್ ಈಸ್ ನಥಿಂಗ್ ಬಟ್ ಯುವರ್ ಯೂಸರ್ ಇಂಟರ್ಫೇಸ್. ಅಂದರೆ ಒಬ್ಬ ಎಂಡ್ ಯೂಸರ್ ಒಂದು ಸಾಫ್ಟ್ವೇರ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬೇಕಾಗಿರೋ ಕರೆಯೋದು ನಾವೇನು ಟರ್ಮ್ ಕರಿತೀವಿ ದಟ್ ಈಸ್ ಕಾಲ್ಡ್ ಅಸ್ ಯೂಸರ್ ಇಂಟರ್ಫೇಸ್. ಅದೇ ಒಂದು ಅಪ್ಲಿಕೇಶನ್ ಅಥವಾ ಒಂದು ಸಾಫ್ಟ್ವೇರ್ ಜೊತೆ ಮಾತಾಡೋದಕ್ಕೆ ಬೇಕಾಗಿರುವ ಇಂಟರ್ಫೇಸ್ ಇಸ್ ಕಾಲ್ಡ್ ಅಸ್ API. ಓಕೆ, ಸೊ ದಿಸ್ ಇಸ್ API. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ ವಾಟ್ ಈಸ್ ಎನ್ API, ನಿಮಗೊಂದು ಐಡಿಯಾ ಬಂದಿದೆ. ಕ್ಲೈಂಟ್ ಸರ್ವರ್ ಅಂದರೆ ಏನು, this is kind of a foundation for the API. REST ಅಂದ್ರೆ ಏನು, it is representational state transfer. HTTP verbs, then HTTP status codes ಏನಿರುತ್ತೆ, ಮತ್ತು API ವರ್ಷನಿಂಗ್. ಸೊ ಈ ವಿಡಿಯೋ ನಿಮಗೆ ಫಾಸ್ಟಾಗಿ ಅರ್ಥ ಆಗಬೇಕು ಅಥವಾ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ನಿಮಗೆ ಸ್ಲೋ ಅನ್ನಿಸ್ತಾರೆ, ಪ್ಲೀಸ್ ಸ್ವಿಚ್ ಟು 1.5x ಸ್ಪೀಡ್, ನಿಮಗೆ ಫಾಸ್ಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಅಂದರೆ ಏನು ಅನ್ನೋದು ನೋಡೋಣ. ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಅಂತಂದರೆ ಇದು ನಾನು ನಿಮಗೆ ಬೇರೆ ವೀಡಿಯೋಸಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಿಮಗೆ ಈ ಪ್ಲೇಸಲ್ಲಿ ಸಿಗುತ್ತೆ, ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ. ಸೊ ಈಗ ಕ್ಲೈಂಟ್ ಅಂದರೆ ಏನು, ಇಟ್ ಕ್ಯಾನ್ ಬಿ ಅವರ್ ಡೆಸ್ಕ್ಟಾಪ್ ಆರ್ ಮೊಬೈಲ್. ಸೊ ಅಲ್ಲೊಂದು ಏನಿರುತ್ತೆ, ಒಂದು ಆ್ಯಪ್ ಇನ್ಸ್ಟಾಲ್ ಇರುತ್ತೆ ಅಥವಾ ಒಂದು ಅಪ್ಲಿಕೇಶನ್. ಆ್ಯಪ್ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಇನ್ಸ್ಟಾಲ್ ಇರುತ್ತೆ ಅಂತಲೂ ಹೇಳ್ಬೋದು. ಸೊ ಈ ಡೆಸ್ಕ್ಟಾಪಲ್ಲಿ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಇರುತ್ತೆ, ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಆ್ಯಪ್ ಇನ್ಸ್ಟಾಲ್ ಇರುತ್ತೆ. ಅದು ಬಂದ್ಬಿಟ್ಟು ಈ ಸರ್ವರ್ ಜೊತೆ ಮಾತಾಡುತ್ತೆ. ಓಕೆ, ಈ ಸರ್ವರ್ ಜೊತೆ ಮಾತಾಡುತ್ತೆ ಅಂದರೆ ಏನು, ಕ್ಲೈಂಟ್ ಬಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಕಳಿಸುತ್ತೆ, ಆ ಸರ್ವರ್ ಬಂದ್ಬಿಟ್ಟು ಅದನ್ನು ಒಂದು ರೆಸ್ಪಾನ್ಸ್ ಕಳಿಸುತ್ತೆ. ಓಕೆ, ಅದನ್ನು ಸರ್ವರ್ ಏನು ಮಾಡುತ್ತೆ, ಕೆಲವೊಂದು ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ದೀಸ್ ಸರ್ವಿಸಸ್ ಹೇಗೆ ಪ್ರೊವೈಡ್ ಮಾಡುತ್ತದು, ಯೂಸಿಂಗ್ APIs. ಅಂದರೆ ಸರ್ವರ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಫುಡ್ ಡೆಲಿವರಿ ಆ್ಯಪ್, ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಅಂತ ತಗೊಳ್ಳೋಣ. ಈ ಝೊಮ್ಯಾಟೊ ಏನು ಮಾಡುತ್ತೆ, ಝೊಮ್ಯಾಟೊ ಆ್ಯಪ್ ಏನು ಸರ್ವರಲ್ಲಿ ಏನು ಮಾಡುತ್ತೆ, ಸೊ ನಿಮ್ಮ ಹತ್ರ ಒಂದು ಝೊಮ್ಯಾಟೋದು ಆ್ಯಪ್ ಇರುತ್ತೆ. ಓಕೆ, ಝೊಮ್ಯಾಟೊ ಆ್ಯಪ್ ಇರುತ್ತೆ. ಈ ಝೊಮ್ಯಾಟೊ ಸಾಫ್ಟ್ವೇರ್ ಏನಿದೆ ಎಲ್ಲಿ ಇದರಲ್ಲಿ ಸರ್ವರಲ್ಲಿ ಹೋಸ್ಟ್ ಆಗಿರುತ್ತಲ್ಲ, ಅದೇನು ಮಾಡುತ್ತೆ, ಇಟ್ ವಿಲ್ ಎಕ್ಸ್ಪೋಸ್ ಸಮ್ ಸರ್ವಿಸಸ್. ಸೊ APIs ಅಂತ ಕರಿತೀವಿ. API 1, API 2 ಆ ಥರ ಬೇರೆ ಬೇರೆ ಸರ್ವಿಸಸ್ನ ಎಕ್ಸ್ಪೋಸ್ ಮಾಡಿರುತ್ತೆ. ಈ ನಿಮ್ಮ ಆ್ಯಪ್ ಬಂದ್ಬಿಟ್ಟು ಆ ಸರ್ವಿಸಸ್ನ ಕಾಲ್ ಮಾಡುತ್ತೆ. ಓಕೆ, ಇದನ್ನು ಕಾಲ್ ಮಾಡುತ್ತೆ, ಆ API ಒಂದು ರೆಸ್ಪಾನ್ಸ್ ಕಳಿಸುತ್ತೆ. So the server provides different services using APIs, application programming interface. Okay, this is the basic client server interaction. ಇನ್ನೂ ಡೀಟೇಲ್ ಬೇಕು ಅಂತಂದರೆ ನಾನು ಮುಂಚೆ ಹೇಳಿರೋ ವಿಡಿಯೋಗೆ ರೆಫರ್ ಮಾಡಿ. In case there are any questions, please mention it in the comment. I will try my best to answer them. ಸೊ ಇದೇ ಥರ ತುಂಬ ಬೇರೆ ಬೇರೆ ವಿಡಿಯೋಸ್ ಇದೆ. ಫಾರ್ ಎಕ್ಸಾಂಪಲ್ ವೆಬ್ ಕಂಪ್ಯೂಟಿಂಗ್, ಮೈಕ್ರೋ ಸರ್ವಿಸಸ್, ವಾಟ್ ಈಸ್ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್ ಅಂದ್ರೆ ಏನು, ಬ್ಯಾಕ್ ಎಂಡ್ ಅಂದ್ರೆ ಏನು, ಡೆವಾಪ್ಸ್ ಅಂದ್ರೆ ಏನು, ಫುಲ್ ಸ್ಟ್ಯಾಕ್ ಅಂದ್ರೆ ಏನು, ಇದನ್ನೆಲ್ಲ ನಾನು ತುಂಬ ಈಸಿ ಎಕ್ಸಾಂಪಲ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಪ್ಲೀಸ್ ಚೆಕ್ ದ ವಿಡಿಯೋ. ಥ್ಯಾಂಕ್ ಯು.